ಸೊ ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತು ನಾವು ಬಂದು ಮಾತಾಡ್ತಿರೋ ಟಾಪಿಕ್ ಯಾವುದು ಅಂದರೆ GDS ಆನ್ಲೈನ್ ಎಂಗೇಜ್ಮೆಂಟ್ ಬಗ್ಗೆ, ಹಾಗೂ ಅದರಲ್ಲಿ ಏನಾದರೂ ರೂಲ್ಸ್ ಇರುತ್ತಾ, ರಿಸರ್ವೇಷನ್ ಏನಾದರೂ ಇರುತ್ತಾ, ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಹಾಗೂ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಹಾಗೂ ವರ್ಕ್ ಪ್ರೊಫೈಲ್ ಬಗ್ಗೆ ಮಾತಾಡೋಣ. ಇನ್ನು GDS ಆನ್ಲೈನ್ ಎಂಗೇಜ್ಮೆಂಟ್ನ ಜನವರಿ ಡೇಟ್ ಬಗ್ಗೆ ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಈಗ ರಿಲೀಸ್ ಮಾಡಿರೋ ನೋಟಿಫಿಕೇಶನ್ ಪ್ರಕಾರ ಜನವರಿ 20th ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ, ಹಾಗೂ 5th ತನಕ ಅಪ್ಲಿಕೇಶನ್ ಡೇಟ್ ಇರುತ್ತೆ. ಸೊ 8 ಫೆಬ್ರವರಿಯಿಂದ 10th ಫೆಬ್ರವರಿವರೆಗೂ ನಿಮಗೆ ಮಾಡಿಫೈ ಮಾಡುವ ಅವಕಾಶವಿರುತ್ತೆ. ಇನ್ ಕೇಸ್ ನೀವೇನಾದರೂ ಎಲ್ಲಾದರೂ ತಪ್ಪು ಮಾಡಿದರೆ, ಯಾವುದಾದ್ರು ರಿಸರ್ವೇಷನ್ ಕ್ಲೈಮ್ ತಪ್ಪು ಹಾಕಿದರೆ, ಅಥವಾ ಯಾವುದಾದ್ರು ಒಂದು ಮಿಸ್ಟೇಕ್ ಮಾಡಿದರೆ ಅದನ್ನು ಸರಿ ಮಾಡ್ಕೋಬೋದು. ಸೊ ಈಗ ಬಂದಿರೋ ವೇಕೆನ್ಸಿ ಲಿಸ್ಟ್ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ 1023 ಪ್ಲೇಸಸ್ ಖಾಲಿ ಇದೆ. ಸೊ ಅದರಲ್ಲಿ BPM, ABPM ಹಾಗೂ ಡಾಕ್ ಸೇವಕ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ನೋಡೋದಾದರೆ, ನಿಮ್ಮ SLC ಮಾರ್ಕ್ಸ್ ಮೆರಿಟ್ ಲಿಸ್ಟ್ ಮೇಲೆ ರಿಲೀಸ್ ಆಗುತ್ತೆ ಲಿಸ್ಟು. ನಿಮ್ಮ SLC ಮಾರ್ಕ್ಸ್ ಯಾರ್ದು ಜಾಸ್ತಿ ಇರುತ್ತೆ ಅವರಿಗೆ ಹೋಗ್ತಾ ಬರುತ್ತೆ. ಇನ್ ಕೇಸ್ ಯಾವುದಾದ್ರು ಮಾರ್ಕ್ಸ್ ಟೈಲಿ ಆದರೆ, ಯಾರ ಡೇಟ್ ಆಫ್ ಬರ್ತ್ ದೊಡ್ಡದಿರುತ್ತೆ ಅಂದರೆ ಯಾರು ಮೊದಲು ಹುಟ್ಟಿರ್ತಾರೆ ಅವರಿಗೆ ಸೆಲೆಕ್ಟ್ ಮಾಡ್ಕೋತಾರೆ. ಸೊ ಇನ್ನು ಇಲ್ಲಿ ಯಾವುದೇ ರೀತಿ ಲಂಚ ಕೊಡೋದಿರಲ್ಲ, ಅಥವಾ ನಿಮಗೆ ಯಾವುದೇ ರೀತಿ ಫೀ ಪೇ ಮಾಡೋದು ಏನೂ ಇರಲ್ಲ. ಅಪ್ಲಿಕೇಶನ್ ಟೈಮಲ್ಲಿ ಏನು ಫೀ ಪೇ ಮಾಡ್ತೀರಾ ಅದೇ ಅಷ್ಟೇ. ಮತ್ತು ಇಲ್ಲಿ ಯಾರು ನಿಮಗೆ ಅಷ್ಟು ಅಮೌಂಟ್ ಕೊಡು ಜಾಯ್ನಿಂಗಿಗೆ, ಇಷ್ಟು ಅಮೌಂಟ್ ಕೊಡು ಜಾಯ್ನಿಂಗಿಗೆ ಅಂತ ಯಾರೂ ಕೇಳೋದಿಲ್ಲ. ಸೊ ನೀವು ಕೂಡ ಬಂದಾಗ ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ಹೋಗಬೇಕಾಗತ್ತೆ, ಯಾವುದೇ ರೀತಿ ಫ್ರಾಡ್ ಮಾಡದೆ. ಇನ್ನು ಜಾಬ್ ಯಾವ ರೀತಿ ಅಂತ ನೋಡೋದಾದರೆ, BPM ಜಾಬ್ ಬಂದು ನಿಮಗೆ ಆಫೀಸಲ್ಲೇ ವರ್ಕ್ ಇರುತ್ತೆ, ಹಾಗೂ ಡೈಲಿ ಟ್ರಾನ್ಸಾಕ್ಷನ್ಸ್ ಇರುತ್ತೆ. BPM ಅವರಿಗೆ ಡೈಲಿ SB ಅಕೌಂಟ್, RD ಅಕೌಂಟ್, ಎಲ್ಲ ರೀತಿಯ ಅಕೌಂಟ್ನ ಟ್ರಾನ್ಸಾಕ್ಷನ್ ಹಾಗೂ ಅಕೌಂಟ್ ಓಪನಿಂಗ್ ಮಾಡಬೇಕಾಗತ್ತೆ, ಹಾಗೂ ಪೋಸ್ಟ್ಗಳನ್ನು ಬುಕ್ ಮಾಡಬೇಕು, ಮತ್ತು ಇನ್ಶೂರೆನ್ಸ್ಗಳನ್ನು ಪ್ರಕ್ರಿಯೆ ಮಾಡಬೇಕು, ಅಂದರೆ ಇನ್ಶೂರೆನ್ಸ್ನ ಮಾಡಿಸ್ಬೇಕು, ಹಾಗೂ ಇನ್ಶೂರೆನ್ಸ್ದು ಕೂಡ ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಹಾಗೂ IPPB ಟ್ರಾನ್ಸಾಕ್ಷನ್ಸ್ ಇರುತ್ತೆ, ಹಾಗೂ BPM ಅವರ ಆಫೀಸ್ಗೆ ಏನು ಟಾರ್ಗೆಟ್ ಕೊಡ್ತಾರೆ ಅದನ್ನು ಅವರು BPM ಅವರು ಮತ್ತು ABPM ಸೇರಿ ಟಾರ್ಗೆಟ್ ಅಚೀವ್ ಮಾಡಬೇಕಾಗತ್ತೆ. ಮೇನ್ಲಿ BPM ಕಾನ್ಸಂಟ್ರೇಟ್ ಮಾಡಬೇಕು, ಯಾಕಂದರೆ ಅದು ಮೇನ್ಲಿ BPM ಕೆಲಸನೇ ಆಗಿರುತ್ತೆ. ಹಾಗಾಗಿ ಸೊ ಇನ್ನು ABPM ಕೆಲಸ ಯಾವ ರೀತಿ ಅಂತ ನೋಡೋದಾದರೆ, ABPM ಅವರು ಪೋಸ್ಟ್ ಮ್ಯಾನ್ ಅಂತ ಅರ್ಥ. ABPM ಅಂದರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂತ. ಸೊ ಅವರು ಅವತ್ತು ಬಂದಿರೋ ಪೋಸ್ಟ್ನ ಅವತ್ತೇ ಡೆಲಿವರಿ ಮಾಡಬೇಕು, ಹಾಗೂ BPM ಜೊತೆ ಸೇರಿ ಆಫೀಸ್ ಟಾರ್ಗೆಟ್ನ ರೀಚ್ ಮಾಡೋಲ್ಲಿ ಹೆಲ್ಪ್ ಮಾಡಬೇಕು. ಯಾಕಂದರೆ ABPMಗೆ ಹಳ್ಳಿ ಕಡೆ ಹೋದಾಗ ಭಾಳಷ್ಟು ಜನ ಪರಿಚಯ ಇರ್ತಾರೆ. ಸೊ ಅವರು ಅಲ್ಲಿಯ ಹಳ್ಳಿ ಜನಕ್ಕೆ ಆಫೀಸ್ ಸ್ಕೀಮ್ಸ್ ಬಗ್ಗೆ ಎಲ್ಲ ಹೇಳಿಕೊಡ್ಬೇಕು. ಸೊ ಅವರು ಹಳ್ಳಿ ಮೇಲೆ ಹೋದಾಗ, BTಗೆ ಹೋದಾಗ ಅಲ್ಲಿ ಹಳ್ಳಿ ಜನರಿಗೆ ಪೋಸ್ಟ್ ಆಫೀಸ್ನಲ್ಲಿರೋ ಸ್ಕೀಮ್ಸ್ ಬಗ್ಗೆ ಹೇಳಿ ಅಕೌಂಟ್ ಅಥವಾ ಇನ್ಶೂರೆನ್ಸ್ ಮಾಡಿಸ್ಬೇಕಾಗತ್ತೆ ಆಫೀಸ್ ಟಾರ್ಗೆಟ್ ರೀಚ್ ಮಾಡಲಿಕ್ಕೆ. ಹಾಗೂ MC ಅಥವಾ ಡಾಕ್ ಸೇವಕ್ಗಳ ರೋಲ್ ಏನು ಅಂತ ನೋಡೋದಾದರೆ, ಡಾಕ್ ಸೇವಕಲ್ಲಿ ABPM ಕೂಡ ಬರ್ತಾರೆ, HO ಅಥವಾ SOದಲ್ಲಿರೋ ABPMಗಳು, ಹಾಗೂ MC ಕೂಡ ಬರ್ತಾರೆ. MC ಅಂದರೆ ಮೇಲ್ ಕ್ಯಾರಿಯರ್ ಅಂತ. MCಗಳು ಬ್ಯಾಗ್ ಹಾಕೋದು, ಬ್ಯಾಗ್ ತೊಗೊಬರೋದು, ಬಸ್ಸಿಗೆ ಬ್ಯಾಗ್ ಹಾಕೋದು, ಅಥವಾ BOಗೆ ಬ್ಯಾಗ್ ಕೊಡಬೇಕಾಗತ್ತೆ. ಸೊ ಇನ್ನು ರಿಸರ್ವೇಷನ್ ಬಗ್ಗೆ ಹೇಳೋದಾದರೆ, ನೀವು ಯಾವ ಕ್ಯಾಟಗರಿಯಲ್ಲಿ ರಿಸರ್ವೇಷನ್ ಅಪ್ಲೈ ಮಾಡ್ತೀರಾ ಅದರ ಸೆಂಟ್ರಲ್ ಸರ್ಟಿಫಿಕೇಟ್ ಇರಲೇಬೇಕಾಗತ್ತೆ. ಕೆಲವೊಬ್ಬರು ಸ್ಟೇಟ್ ಸರ್ಟಿಫಿಕೇಟ್ ಇಟ್ಕೊಂಡು ಬಂದಿರ್ತೀರಾ, ಸೊ ಅದು ವ್ಯಾಲಿಡ್ ಆಗೋಲ್ಲ. ಸೆಂಟ್ರಲಿಂದ ಸರ್ಟಿಫಿಕೇಟ್ ತರಬೇಕಾಗತ್ತೆ, ಅಂದರೆ EWS, OBC ಯಾವುದಾದ್ರೂ ಆಗಿರ್ಬೋದು. ಸೊ ಇನ್ನು ಸ್ಯಾಲ್ರಿ ಕಡೆ ನೋಡೋದಾದರೆ, BPMಗೆ 12,000 ಬೇಸಿಕ್ ಇರುತ್ತೆ, ಪ್ಲಸ್ ಡಿಯರ್ನೆಸ್ ಅಲೋವೆನ್ಸ್ ಕೂಡ ಇರುತ್ತೆ. ಇನ್ನು ABPMಗೆ 10,000 ಬೇಸಿಕ್ ಹಾಗೂ ಡಿಯರ್ನೆಸ್ ಅಲೋವೆನ್ಸ್ ಬರುತ್ತೆ. ಇನ್ನು ಡಾಕ್ ಸೇವಕ್ಕೂ ಕೂಡ ಸೇಮ್ ಇರುತ್ತೆ, 10,000 ಪ್ಲಸ್ ಡಿಯರ್ನೆಸ್ ಅಲೋವೆನ್ಸು. ಸೊ ಇನ್ನು GDS ಆಗಿ ಸೇರ್ಕೊಂಡ ಮೇಲೆ ಪ್ರಮೋಷನ್ ಕಡೆ ನೋಡೋದಾದರೆ, 3 ವರ್ಷ ಸರ್ವಿಸ್ ಆದಮೇಲೆ MTS ಎಕ್ಸಾಮ್ ಬರಿಬೋದು, ಅಥವಾ 5 ವರ್ಷ ಸರ್ವಿಸ್ ಆದಮೇಲೆ ಪೋಸ್ಟ್ಮ್ಯಾನ್ ಬರಿಬೋದು, ಅಥವಾ 8 ವರ್ಷ ಸರ್ವಿಸ್ ಆದಮೇಲೆ ಪರ್ಸನಲ್ ಅಸಿಸ್ಟೆಂಟ್ ಅಂದರೆ PA ಪೋಸ್ಟ್ಗೆ ಎಕ್ಸಾಮ್ ಬರಿಬೋದು. ಸೊ ಈ ಎಕ್ಸಾಮ್ಸ್ ಎಲ್ಲ ಬಂದು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸ್ ಆಗಿರುತ್ತೆ, ಹೊರಗಿನ ಯಾರು ಕೂಡ ಬರೆಯೋಕ್ಕಾಗಲ್ಲ. ಕೇವಲ GDS ಏನಿರ್ತಾರೆ ಅಥವಾ ಡಿಪಾರ್ಟ್ಮೆಂಟ್ ಅವ್ರು ಏನಿರ್ತಾರೆ ಅವ್ರು ಮಾತ್ರ ಬರೆಯೋಕ್ಕಾಗೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ದೀರೋ ಅವ್ರಿಗೆಲ್ಲ ಆಲ್ ದ ಬೆಸ್ಟ್.